ತನ್ನ ವಿನೂತನ ಕಾರ್ಯಗಳ ಮೂಲಕವೇ ಇಡೀ ರಾಜ್ಯದಲ್ಲಿ ರಾಮನಗರ ನಗರಸಭೆ ಪ್ರಸಿದ್ಧಿ ಪಡೆದುಕೊಂಡಿದೆ. ಇದರ ಸಾಲಿಗೆ ದಸರಾ ಮಾದರಿಯಲ್ಲಿ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಮತ್ತೊಮ್ಮೆ ಸದ್ದು ಮಾಡುತ್ತಿದೆ. ಇನ್ನೊಂದೆಡೆ ಜಿಲ್ಲೆಯ ಜನತೆ ವರ್ಷದ ಕೊನೆಯ ತಿಂಗಳಾದ ಡಿಸೆಂಬರ್ನಲ್ಲಿ ರಾಜ್ಯೋತ್ಸವದ ಮೂಲಕ ಎರಡನೇ ಬಾರಿಗೆ ದಸರಾ ವೈಭವವನ್ನು ಸ್ವತಃ ಊರಿನಲ್ಲಿ ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯುತ್ತಿದ್ದಾರೆ. ಡಿಸೆಂಬರ್ 22ರಂದು ರಾಮನಗರ ನಗರಸಭೆಯು ರೇಷ್ಮೆ ನಾಡ ಕನ್ನಡ ಹಬ್ಬದ ಮೂಲಕ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲು ಈಗಾಗಲೇ ಅಗತ್ಯವಿರುವ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಮೈಸೂರು ದಸರಾ ರೀತಿಯಲ್ಲಿಯೇ ಮೆರವಣಿಗೆ, ಸ್ತಬ್ಧಚಿತ್ರ ಪ್ರದರ್ಶನ, ಮ್ಯೂಸಿಕಲ್ ನೈಟ್ ಆಯೋಜನೆ, ವಿದ್ಯುತ್ ದೀಪಾಲಂಕಾರ, ಪೌರ ಸನ್ಮಾನ, ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿ ಪ್ರದಾನ ಸೇರಿದಂತೆ ಇತರೆ ಹಲವು ಕಾರ್ಯಕ್ರಮ ಆಯೋಜಿಸುವ ಮೂಲಕ ನಾಡಿನಲ್ಲಿ ಮನೆ ಮಾತಾಗುವ ರೀತಿಯಲ್ಲಿ ರಾಜ್ಯೋತ್ಸವ ಆಚರಣೆಗೆ ಮುಂದಾಗಿದೆ. ಇಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ರಾಮನಗರ ನಗರಸಭಾಧ್ಯಕ್ಷರಾದ ಕೆ. ಶೇಷಾದ್ರಿಯವರು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡರು. ಸಾರ್ವಜನಿಕರು ಹೆಚ್ಚಿನ ಪ್ರಮಾಣದಲ್ಲಿ ಆಗಮಿಸಿ ಯಶಸ್ಸುಗೊಳಿಸಬೇಕು ಎಂದು ಕೋರಿಕೊಂಡರು. ನಗರಸಭೆಯ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಅದಕ್ಕೆ ನಮ್ಮ ರೇಷ್ಮೆ ನಗರ ರಾಮನಗರ, ಹಾಗಾಗಿ ರೇಷ್ಮೆ ನಾಡ ಕನ್ನಡ ಹಬ್ಬ ಅನ್ನೋ ಶೀರ್ಷಿಕೆಯೊಂದಿಗೆ ಈ ಕಾರ್ಯಕ್ರಮವನ್ನ ಮಾಡಲು ಹೊರಟಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ನಗರಸಭೆಯ ಆಡಳಿತ ವೈಖರಿ, ನಮ್ಮ ಏಕತಾ ಅಭಿಯಾನ, ನೀರು ಸರಬರಾಜಿನ ವಿಚಾರ ಆಗ್ಬೋದು ಅಥವಾ ಅಭಿವೃದ್ಧಿ ಕೆಲಸಗಳ ವಿಚಾರ, ಇವೆಲ್ಲವನ್ನು ಕೂಡ ಸ್ತಬ್ಧ ಚಿತ್ರಗಳ ಮುಖಾಂತರ ಅದನ್ನ ಸಾದರಪಡಿಸಿ ಮತ್ತು ತಾಯಿ ಭುವನೇಶ್ವರಿಯ ಮೆರವಣಿಗೆಯನ್ನ ಮಿನಿ ವಿಧಾನಸೌಧದಿಂದ ರಾಜ್ಯದ ಎಲ್ಲ ಕಡೆಯಿಂದಲೂ ಕೂಡ ಕಲಾ ತಂಡಗಳನ್ನು ಕರೆಸಿ ವಿಶೇಷವಾದಂತ ಮೆರವಣಿಗೆಯನ್ನ ಮಾಡೋದಿದ್ದೇವೆ. ಶಾಲಾ ಮಕ್ಕಳು ಕೂಡ ಅವರ ಸ್ವಯಂ ಪ್ರೇರಣೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಅವ್ರದೇ ಆದಂತಹ ಒಂದು ಪ್ರತಿಭೆಗಳನ್ನ ಹೊರಹೊಮ್ಮೋದಕ್ಕೆ ಬಂದು ಭಾಗವಹಿಸ್ತೀವಿ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ನಗರಸಭೆ ವತಿಯಿಂದ ತೀರ್ಮಾನ ಮಾಡಿರುವಂತೆ ಸನ್ಮಾನ್ಯ CM ಲಿಂಗಪ್ಪನವ್ರಿಗೆ ಪೌರ ಸನ್ಮಾನ ಮಾಡಬೇಕು ಅಂತೇಳಿ ಒಕ್ಕೊರಲ ನಿರ್ಣಯವನ್ನ ಕೈಗೊಂಡಿದ್ವಿ. ಈ ಒಂದು ಮೆರವಣಿಗೆಯಲ್ಲಿ ಅವ್ರನ್ನೂ ಕೂಡ ಮೆರವಣಿಗೆಯಲ್ಲಿ ನಾವು ರಾಜಬೀದಿಯಲ್ಲಿ ಕರ್ಕೊಂಡು ಬಂದು ನಂತರ ಪ್ರಧಾನ ವೇದಿಕೆಯಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾಯಂಕಾಲ ಪೌರ ಸನ್ಮಾನ ಮಾಡಲಿದ್ದೇವೆ. ಸಾಯಂಕಾಲ ನಮ್ಮ ಜಿಲ್ಲಾ ಕ್ರೀಡಾಂಗಣದಲ್ಲಿ ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕರಾದಂತ ಗುರುಕಿರಣ್ ಅವರ ತಂಡ, ರಾಜೇಶ್ ಕೃಷ್ಣನ್ ಅವರು, ಮತ್ತೆ ಹೈದರಾಬಾದ್ನಿಂದ ಮಂಗ್ಲಿ, ಚೆನ್ನೈಯಿಂದ ಮಾಲ್ಗುಡಿ ಶೋಭಾ, ರಾಜೇಶ್ ಕೃಷ್ಣನ್ ಮತ್ತೆ ದಿವ್ಯಾ ರಾಮಚಂದ್ರನ್ ಹಾಗೂ ಅನೇಕ ಖ್ಯಾತ ಗಾಯಕರು ಇವರೆಲ್ಲರನ್ನೂ ಕೂಡ ಕರೆಸಿ ಒಂದು ಅದ್ಭುತವಾದಂತಹ ಕಲಾ ರಸದೌತಣವನ್ನ ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಾವು ಪೌರ ಸನ್ಮಾನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ರಾಮನಗರ ಕ್ಷೇತ್ರದ ತಾಲೂಕಿನ ಅವರು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರ್ತಕ್ಕಂಥವ್ರು, ಅಂಥವ್ರನ್ನ ನಾವು ಗುರುತಿಸಿ ಶಿಕ್ಷಣ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಕ್ರೀಡೆ, ರಂಗಭೂಮಿ, ಸಂಶೋಧನೆ,
ಸಮಾಜ ಸೇವೆ, ವೈದ್ಯಕೀಯ ಸಂಶೋಧನೆ, ವೈದ್ಯಕೀಯ ಸೇವೆ, ಜಾನಪದ ಕಲೆ, ಸರ್ಕಾರಿ ಸೇವೆ ಹಾಗೂ ಕಲೆ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಜನಿಸಿ ಹಾಗೂ ಸಾಹಿತ್ಯ ತಾಲೂಕಿನಲ್ಲಿ ಜನಿಸಿ ಅವ್ರದೇ ಆದಂತ ಸೇವೆ ಸಲ್ಲಿಸಿರ್ತಕ್ಕಂಥವ್ರಿಗೆ ನಾವು ಒಂದು ಕಮಿಟಿಯನ್ನು ಮಾಡಿದ್ವಿ. ಆ ಕಮಿಟಿಯ ಮುಖಾಂತರ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿ ಬಹಳಷ್ಟು ಜನ ಅಪೇಕ್ಷಿತರಿದ್ರು, ಅರ್ಜಿಗಳಿದ್ರು. ಆದರೂ ನಾವು ಅದನ್ನ ಆದಷ್ಟು ಸ್ಕ್ರೂಟ್ನಿ ಮಾಡಿ ಈ ಒಂದಿಷ್ಟು ಕ್ಷೇತ್ರಗಳಲ್ಲಿ ಗುರುತಿಸಿರೋರನ್ನ ಸುಮಾರು 15-16 ಜನ ಗುರುತಿಸಿ ಅವ್ರಿಗೆ ಕೆಂಗಲ್ ಹನುಮಂತಯ್ಯನವರ ಹೆಸರಿನಲ್ಲಿ ಪ್ರಶಸ್ತಿ ನೀಡೋರಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ರಾಮನಗರ ತಾಲೂಕು, ಕ್ಷೇತ್ರ, ಜಿಲ್ಲೆಯ ಜನ ತಮ್ಮ ಸಕಟುಂಬ ಪರಿವಾರ ಸಮೇತ ಬಂದು ಆಗಮಿಸಿ ನಾವು ಇಡೀ ರಾಮನಗರ ಜನತೆ ಆಚರಿಸ್ತಾ ಇರ್ತಕ್ಕಂಥ ಈ ಕನ್ನಡ ಹಬ್ಬವನ್ನ ಎಲ್ಲರೂ ಕೂಡ ಕಣ್ತುಂಬ್ಕೋಬೇಕು ಮತ್ತು ಮನಸಾರೆ ಬಂದು ಆನಂದಿಸಬೇಕು ಅಂತೇಳಿ ತಮ್ಮ ಮೂಲಕ ನಾವು ಒಂದು ಸವಿನಯ ಪ್ರಾರ್ಥನೆಯನ್ನ ಮಾಡಕ್ಕೆ ಇಚ್ಛೆ ಪಡ್ತೀವಿ. ಸನ್ಮಾನ್ಯ ಸಿಎಂ ಲಿಂಗಪ್ಪನವ್ರಿಗೂ ಕೂಡ ಅವ್ರನ್ನ ಪೌರ ಸನ್ಮಾನಕ್ಕೆ ನಾವು ಆಯ್ಕೆ ಮಾಡುತ್ತೇವೆ. ಬಹಳಷ್ಟು ಕಡೆ ಸಭೆಗಳಲ್ಲಿ ಜನ ಸ್ವಯಂ ಪ್ರೇರಿತರಾಗಿ ಒಂದು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಾವೆಲ್ಲರೂ ಬರ್ತೀವಿ ಅಂತೇಳಿ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತೆ ನಗರ ಪ್ರದೇಶಗಳಲ್ಲಿ, ವಿದ್ಯಾಕ್ಷೇತ್ರದಲ್ಲಿ ಬಹಳಷ್ಟು ಜನ ಈ ಒಂದು ಕಾರ್ಯಕ್ರಮವನ್ನ ಶ್ಲಾಘನೆ ಮಾಡಿ ಬೆಂಬಲ ಸೂಚಿಸಿ ಅವರು ಅತ್ಯಂತ ಅರ್ಹವಾದ ವ್ಯಕ್ತಿ ಈ ಪೌರ ಸನ್ಮಾನಕ್ಕೆ, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತೇಳಿ ನಮ್ಮ ನಗರಸಭೆಗೆ ಬೆಂತಕ್ಕಂಥ ಕೆಲಸವನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾವು ಚಿರಋಣಿಯಾಗಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ತಮ್ಮ ಮುಖಾಂತರ ತಮ್ಮ ಸಹಕಾರವನ್ನ ಬೇಡ್ತಾ ಈ ಒಂದು ಕಾರ್ಯಕ್ರಮವನ್ನ ನಾವೆಲ್ಲ ಸೇರಿ ಯಶಸ್ಸುಗೊಳಿಸೋಣ. ನಾವೆಲ್ಲ ಕನ್ನಡ ತಾಯಿ ಮಕ್ಕಳು, ಜಾತಿ ಧರ್ಮ ಇವೆಲ್ಲವನ್ನೂ ಕೂಡ ಒಂದ್ ಮಾಡ್ತಕ್ಕಂಥ ಶಕ್ತಿ ಇರೋದು ಒಂದು ರಾಷ್ಟ್ರೀಯತೆ. ಭಾರತೀಯರ ನಾವೆಲ್ಲ ಭಾರತೀಯರು ಅಂತ ನಾವು ಹೇಳ್ಕೊಂತೀವಿ. ಅದೇ ರೀತಿ ನಮ್ಮನ್ನೆಲ್ಲರನ್ನೂ ಒಂದ್ ಮಾಡೋ ಶಕ್ತಿ ಇರೋದು ಕನ್ನಡ ಭಾಷೆಗೆ. ನಾವೆಲ್ಲ ಕನ್ನಡಿಗರು, ನಾವೆಲ್ಲ ಕನ್ನಡಾಂಬೆ ಮಕ್ಕಳು, ನಾವೆಲ್ಲ ಸೇರಿ ಈ ಒಂದು ಅದ್ಭುತವಾದಂತ ಕಾರ್ಯಕ್ರಮವನ್ನ ನಾವೆಲ್ಲ ಸೇರಿ ಆ ತಾಯಿಯ ಒಂದು ತಾಯಿ ಭುವನೇಶ್ವರಿಯನ್ನ ವಿಜೃಂಭಣೆಯಿಂದ ನಾವು ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದು ಆ ತಾಯಿ ಹೆಸರಲ್ಲಿ ಈ ಒಂದು ಕನ್ನಡ ಹಬ್ಬವನ್ನು ಆಚರಿಸೋಣ ಅಂತೇಳಿ ಮತ್ತೆ ಅತ್ಯಂತ ವಿನಯಪೂರ್ವಕವಾಗಿ ತಮ್ಮ ಮುಖಾಂತರ ಸಾರ್ವಜನಿಕರಿಗೆ ಮನವಿ ಮಾಡ್ತಾ ಎಲ್ಲರೂ ಕೂಡ ಸಕುಟುಂಬ ಪರಿವಾರ ಸಮೇತ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸನ್ನ ಗಳಿಸ್ಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತೇವೆ. ಆಮೇಲೆ ಇನ್ನೊಂದು, ನಾವು ರೇಷ್ಮೆ ನಾಡ ಕನ್ನಡ ಹಬ್ಬ ಈ ವಿಚಾರದಲ್ಲಿ ಸ್ತಬ್ಧ ಚಿತ್ರಗಳು, ಇದ್ರ ಜೊತೆಗೆ ಇನ್ನೊಂದು ಕನ್ನಡ ಭಾಷೆಯಲ್ಲಿ 100% ಅಂಕ ಗಳಿಕೆ ಮಾಡಿರೋರಿಗೆ ನಾವು ಒಂದು ಪತ್ರ ಬರೆದಿದ್ದೇವೆ. ಅವ್ರಿಗೂ ಕೂಡ ನಾವು ಒಂದು ಬಹುಮಾನವನ್ನ, ಪಾರಿತೋಷಿಕವನ್ನು ಕೊಡೋರಿದ್ದೇವೆ. ಮತ್ತೆ ಒಂದು ವಸ್ತು ಪ್ರದರ್ಶನವನ್ನ ನಮ್ಮ ನಗರಸಭೆ ವತಿಯಿಂದ ಅಲ್ಲಿ ಮೇಲ್ಗಡೆ ಜೂನಿಯರ್ ಕಾಲೇಜ್ ಗ್ರೌಂಡ್ ನಲ್ಲಿ ಒಂದು ವಸ್ತು ಪ್ರದರ್ಶನವನ್ನ ಏರ್ಪಡಿಸಿದ್ದೇವೆ. ಅದರಲ್ಲಿ ನಗರಸಭೆಯ ಸೌಲಭ್ಯಗಳು, ಸೇವೆಗಳು ಮತ್ತು ಅಭಿವೃದ್ಧಿಯ ಯೋಜನೆಗಳನ್ನ ಅದನ್ನ ಪ್ರದರ್ಶನ ಮಾಡೋರಿದ್ದೇವೆ. ಮತ್ತು ಕನ್ನಡ ಪುಸ್ತಕಗಳ ಮಾರಾಟ ಮಳಿಗೆಯನ್ನು ಕೂಡ ಮಾಡಿದ್ದೇವೆ. ಅದರಲ್ಲಿ ರಾಜ್ಯದ ವಿವಿಧ ಪ್ರಸಿದ್ಧ ಪ್ರಕಾಶಕರು, ವಿತರಕರಿಂದ ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಕನ್ನಡ ಪುಸ್ತಕಗಳ ಮಾರಾಟಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದನ್ನ ಕೂಡ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೋಬೇಕು. ಮತ್ತು ಪ್ರಬಂಧ ಸ್ಪರ್ಧೆಯನ್ನ ನಾವು ಏರ್ಪಾಡು ಮಾಡಿದ್ವಿ ಇಲ್ಲೇ ನಗರಸಭೆಯಲ್ಲಿ. ಪ್ರಬಂಧ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ ಸಂದರ್ಭದಲ್ಲಿ ಸುಮಾರು 200 ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ
ಬಹುಮಾನಕ್ಕೆ ಆಯ್ಕೆಯಾಗಿದ್ದಾರೆ. ಪ್ರಾಥಮಿಕ ಮಾಧ್ಯಮಿಕ ಶಾಲೆ 5 ಬಹುಮಾನ, ಪ್ರೌಢಶಾಲೆ 5 ಬಹುಮಾನ, ಪದವಿ ಪೂರ್ವ 5 ಬಹುಮಾನ, ಪದವಿ ಹಾಗೂ ಸ್ನಾತಕೋತ್ತರ 5 ಬಹುಮಾನ. ಇಷ್ಟು ಆ, ವಿದ್ಯಾರ್ಥಿಗಳಿಗೆ ನಾವು ಬಹುಮಾನವನ್ನ ಕೊಡೋರಿದ್ದೇವೆ. ಹಾಗಾಗಿ ನಾವು ಎಲ್ಲ ರೀತಿಯಲ್ಲೂ ಈ ಒಂದು ಕನ್ನಡ ಪ್ರಜ್ಞೆಯನ್ನ ಹೆಚ್ಚಾಗಿ ಪಸರಿಸಬೇಕು ಅನ್ನೋದೊಂದು ಸಂಕಲ್ಪವನ್ನ ನಗರಸಭೆ ಮಾಡಿದ್ದೇವೆ. ಅದಕ್ಕೆ ಈ ಕಾರ್ಯಕ್ರಮವನ್ನು ಮತ್ತೊಮ್ಮೆ ತಮ್ಮ ಸಹಕಾರವನ್ನ ಬೇಡ್ತಾ ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಮನಸ್ಫೂರ್ತಿ ಈ ಒಂದು ಯಶಸ್ಸಿಗೆ ಕಾರಣೀಭೂತರಾಗಬೇಕಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೇನೆ.